ಕಡೆ ಶಿವಾಲಯ ಅಂತ ಉಪ್ಪಿನಂಗಡಿಯ ಸಮೀಪದಲ್ಲಿರುವಂತಹ ಒಂದು ಊರು. ಆ ಊರಿನಲ್ಲಿ ಕಡೆ ಶಿವಾಲಯ ಅಂತ ಚಿಂತಾಮಣಿ ಅಂತ ಒಂದು ಊರು. ಆ ಚಿಂತಾಮಣಿಯಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಮೂರ್ತಿ ಇದೆ. ಅದನ್ನು ಚಿಂತಾಮಣಿ ಶ್ರೀ ಲಕ್ಷ್ಮೀ ನರಸಿಂಹ ಅಂತಾನೆ ಕರೀತಾರೆ. ಅತ್ಯಂತ ಪ್ರಸಿದ್ಧವಾಗಿದೆ. ಅಲ್ಲಿರುವಂತಹ ನರಸಿಂಹದೇವರ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಭೂನ್ಯಸ್ತ ವಾಮಾಂಕಗವಾಣ ವಾಮಪಾಣಿಂ ಉತ್ಕ್ಷಿಪ್ತ ಪಕ್ಷೋ ಉತ್ಕ್ಷಿಪ್ತ ದಕ್ಷೋರುಗತಾನ್ಯಹಸ್ತಂ ಚಕ್ರಾಯುಧಂ ವೇತ್ರವತಿ ತಟಸ್ಥಂ ಚಿಂತಾಮಣಿಂ ಶ್ರೀ ನರಸಿಂಹಮೀಢೆ. ನರಸಿಂಹದೇವರು ನೀವು ಚಿಂತಾಮಣಿ ಉಪ್ಪಿನಂಗಡಿ ಸಮೀಪದಲ್ಲಿರುವ ನರಸಿಂಹದೇವರ ದೇವಸ್ಥಾನ ಅಂತ ಹಾಕಿದ್ರೆ ಅದರದ್ದು ಫೋಟೋ ಬರುತ್ತೆ. ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರಿ ಅಂತಂದ್ರೆ ಅದರದ್ದು ಒಂದು ಫೋಟೋ ಬರುತ್ತೆ. ನರಸಿಂಹದೇವರು ಎಡಗಾಲನ್ನ ಕೆಳಗಡೆ ಇಟ್ಟಿದ್ದಾರೆ. ಎಡಗಾಲಿನ ಮೇಲೆ ಎಡಕೈಯನ್ನ ಇಟ್ಟುಕೊಂಡಿದ್ದಾರೆ. ಎಡಗಾಲಿನ ತೊಡೆಯ ಮೇಲೆ ಎಡಗೈಯನ್ನು ಇಟ್ಟುಕೊಂಡಿದ್ದಾರೆ. ಉತ್ಕ್ಷಿಪ್ತ ದಕ್ಷೋರು ಗತಾನ್ಯ ಹಸ್ತಂ. ಬಲಗೈಯನ್ನ ಮೇಲ್ಗಡೆ ಎತ್ತಿಟ್ಕೊಂಡಿದ್ದಾರೆ. ಅಂದ್ರೆ ಕೂತಿದ್ದಾರೆ, ನೆಲದ ಮೇಲೆ ಕೂತ್ಕೊಂಡು ಅದು ಒಂದು ಕಾಲನ್ನ ನೆಲದ ಮೇಲೆ ಇಟ್ಟಿದ್ದಾರೆ, ಇನ್ನೊಂದು ಕಾಲನ್ನ ಬರೀ ಅಂಗಾಲನ್ನ ಮಾತ್ರ ನೆಲಕ್ಕೆ ಹಚ್ಚಿದ್ದಾರೆ. ಇಡೀ ಕಾಲ ನೆಲಕ್ಕೆ ಹಚ್ಚಿಲ್ಲ, ಬಲಗಾಲನ್ನ. ಆ ಬಲಗಾಲಿನ ಮೇಲೆ ಬಲಗೈಯನ್ನು ಇಟ್ಟುಕೊಂಡು ಇನ್ನೊಂದು ಕೈಯಲ್ಲಿ ಚಕ್ರವನ್ನ ಧರಿಸಿದ್ದಾರೆ. ಚಕ್ರವನ್ನೇ ಆಯುಧವಾಗಿ ಉಳ್ಳಂತಹ ವೇತ್ರವತಿ ಅನ್ನುವಂತಹ ನದಿಯ ತೀರದಲ್ಲಿರುವಂತಹ ಚಿಂತಾಮಣಿ ಎಂಬ ಹೆಸರಿನ ನರಸಿಂಹದೇವರನ್ನ ನಾನು ಸ್ತೋತ್ರ ಮಾಡ್ತೇನೆ ಅಂತ ಈ ರೀತಿಯಾಗಿ ನರಸಿಂಹದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಭೂನ್ಯಸ್ತ ವಾಮಾಂಕಗ ವಾಮಪಾಣಿಂ. ಭೂನ್ಯಸ್ತ, ಭೂ ಅಂತಂದ್ರೆ ಭೂಮಿ, ಭೂಮಿಯ ಮೇಲೆ ನ್ಯಸ್ತ ಇಡಲ್ಪಟ್ಟ, ವಾಮಾಂಕ ಅಂತಂದ್ರೆ ಎಡಗಡೆ ಕಾಲು, ಆ ಎಡಗಡೆ ಕಾಲಿನ ಮೇಲೆ ಇರುವ ವಾಮಪಾಣಿಂ ಎಡಗೈ ಅಂತಂದ್ರೆ ಭೂಮಿಯ ಮೇಲೆ ಎಡಗಾಲನ್ನಿಟ್ಟಿದ್ದಾರೆ. ಆ ಎಡಗಾಲ ತೊಡೆಯ ಮೇಲೆ ಅಂಕ ಅಂತಂದ್ರೆ ತೊಡೆ, ಅಂಕಗ ಆ ಎಡಗಾಲಿನ ತೊಡೆಯ ಮೇಲ್ಗಡೆಯಲ್ಲಿ ಎಡಗೈಯನ್ನು ಇಟ್ಟಿದ್ದಾರೆ. ಉತ್ಕ್ಷಿಪ್ತ ದಕ್ಷೋರುಗತಾನ್ಯ ಹಸ್ತಂ. ಉತ್ಕ್ಷಿಪ್ತ ಅಂದ್ರೆ ಸ್ವಲ್ಪ ಮೇಲೆತ್ತಿದಂತಹ ಬಲಗಾಲಿದೆ ಅಂತಂದ್ರೆ ನೆಲದ ಮೇಲೆ ಇಟ್ಟಿಲ್ಲ, ಪಾದವನ್ನು ಮಾತ್ರ ಭೂಮಿಗೆ ತಾಗಿಸಿದ್ದಾರೆ, ಕಾಲನ್ನ ಮೇಲ್ಗಡೆ ಎತ್ಕೊಂಡು ಇಟ್ಟಿದ್ದಾರೆ. ಉತ್ಕ್ಷಿಪ್ತ ದಕ್ಷ ಉರುಗತ. ದಕ್ಷ ಅಂತಂದ್ರೆ ಬಲಗಡೆಯ, ಊರು ಅಂತಂದು ಹೇಳಿದ್ರೆ ತೊಡೆ, ಬಲದೊಡೆಯ ಮೇಲೆ ಅನ್ಯಹಸ್ತಂ ಬಲಗೈಯನ್ನು ಇಟ್ಟುಕೊಂಡಿದ್ದಾರೆ. ಚಕ್ರಾಯುಧಂ ಚಕ್ರವನ್ನ ಆಯುಧವನ್ನಾಗಿ ಧರಿಸಿದ್ದಾರೆ. ವೇತ್ರವತಿ ತಟಸ್ಥಂ ವೇತ್ರವತಿ ಎಂಬಂತಹ ಪವಿತ್ರವಾದಂತಹ ನದಿಯ ಸಮೀಪದಲ್ಲಿ ಇದ್ದಾರೆ. ಅಂತಹ ಚಿಂತಾಮಣಿ ಎಂಬ ನರಸಿಂಹದೇವರನ್ನ, ಬಯಸಿದ್ದೆಲ್ಲವನ್ನ ಕೊಡುವಂತಹ ನರಸಿಂಹದೇವರನ್ನ ಈಢೆ ಸ್ತೋತ್ರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಈ ದೇವಸ್ಥಾನದ ಬಲಗಡೆಯಲ್ಲಿ ವಾದಿರಾಜರೇ ಮುಖ್ಯ ಪ್ರಾಣ ದೇವರನ್ನ, ಎಡಗಡೆಯಲ್ಲಿ ಭೂತರಾಜರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ವೇತ್ರವತಿ ಅಂತ ಏನ್ ನದಿ ಇದೆಯೋ ಇದಕ್ಕೆ ನೇತ್ರಾವತಿ ನದಿಯ ಮತ್ತೊಂದು ಹೆಸರಿದು. ಅದನ್ನ ನೇತ್ರಾವತಿ ಎಂಬ ನದಿಯ ಸಮೀಪದಲ್ಲಿರುವಂತಹ ಚಿಂತಾಮಣಿ ನರಸಿಂಹದೇವರನ್ನ ಸ್ತೋತ್ರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಭೂನ್ಯಸ್ತ ವಾಮಾಂಕಗ ವಾಮಪಾಣಿಂ ಉತ್ಕ್ಷಿಪ್ತ ದಕ್ಷೋರುಗತಾನ್ಯ ಹಸ್ತಂ ಚಕ್ರಾಯುಧಂ ವೇತ್ರವತಿ ತಟಸ್ಥಂ ಚಿಂತಾಮಣಿಂ ಶ್ರೀ ನರಸಿಂಹಮೀಢೆ. ಎಡಗಾಲನ್ನ ಭೂಮಿಯ ಮೇಲಿಟ್ಟಿದ್ದಾರೆ, ಅದರ ತೊಡೆಯ ಮೇಲೆ ಎಡಗೈಯನ್ನು ಧರಿಸಿದ್ದಾರೆ. ಮೇಲಕ್ಕೆತ್ತಿದ ಬಲಗಾಲಿನ ತೊಡೆಯ ಮೇಲೆ ಬಲಗೈಯನ್ನು ಇಟ್ಟುಕೊಂಡಿದ್ದಾರೆ. ಚಕ್ರಾಯುಧವನ್ನು ಧರಿಸಿದ್ದಾರೆ.
ನೇತ್ರಾವತಿ ನದಿಯ ದಡದಲ್ಲಿರುವಂತಹ ಚಿಂತಾಮಣಿ ನರಸಿಂಹದೇವರನ್ನ ನಾನು ಸ್ತೋತ್ರ ಮಾಡ್ತೇನೆ ಅಂತ ಈ ಶ್ಲೋಕದ ಭಾವಾರ್ಥ. ಇವರೇನ್ ಹಾಗೆ ಆ ನರಸಿಂಹದೇವರ ಮತ್ತೊಂದಿಷ್ಟು ಸ್ತೋತ್ರವನ್ನು ಹೇಳ್ತಾ ಇದ್ದಾರೆ. ಇವರು ಏನು ಈ ವಿಶೇಷ ಏನು, ಇದರದು ವಿಶೇಷ ಏನು ಅಂತ ಹೇಳ್ತಾ ಇದ್ದಾರೆ. ಈ ಸಿಂಹಾನನೆ ಅಂತ ಹೆಸರು, ಇವೇ ಮೊದಲಾದ 64,000 ಪಿಶಾಚಿಗಳ ಒಂದು ಗಣ ಅದು. ಅವರೆಲ್ಲ ಸೇರ್ಕೊಂಡು ರುದ್ರದೇವರ ರಕ್ತವನ್ನೇ ಪಾನ ಮಾಡಬೇಕು ಅಂತ ನುಗ್ಗಿ ಬಂದ್ರಂತೆ. ಆವಾಗ ರುದ್ರದೇವರು ಒಂದು ಕುರಿಯ ರೂಪವನ್ನು ಧರಿಸಿ ಕುರಿಗಳ ಹಿಂಡಿನ ಮಧ್ಯದಲ್ಲಿ ಸೇರಿಕೊಂಡು ಆ ಯೋಗಿನಿಗಳಿಗೆ ಯಾವುದು ರುದ್ರದೇವರು ಅಂತ ಗೊತ್ತಾಗದೇ ಇರೋ ಹಾಗೆ ಮೋಸ ಮಾಡಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದಾಗ ತತ್ಕ್ಷಣದಲ್ಲಿಯೇ ಪಾತಾಳದಿಂದ ನರಸಿಂಹದೇವರು ಪ್ರಾದುರ್ಭಾವವನ್ನ ಹೊಂದಿ ಮೇಷ ರೂಪದಲ್ಲಿದ್ದಂತಹ ರುದ್ರದೇವರನ್ನೇ ವಾಹನವನ್ನಾಗಿ ಮಾಡಿಕೊಂಡು ತನ್ನ ಚಕ್ರದಿಂದ ಆ ದುಷ್ಟರಾದಂತಹ ಯೋಗಿನಿಯರು ಯಾರಿದ್ರೋ ಎಲ್ಲರನ್ನ ಸಂಹಾರ ಮಾಡಿದ್ದಾರೆ ಅಂತ ಪೌರಾಣಿಕವಾದ ಹಿನ್ನೆಲೆ ಇದೆ. ಇವೆಲ್ಲ ಪದ್ಮಪುರಾಣದಲ್ಲಿ ಒಂದು ವಾಕ್ಯ ಇದೆ. ಮೇಷರೂಪ ಶಂಕರ ವಾಹನ, ಮೇಷರೂಪ ಶಿವಸ್ತ್ರಾತ, ಯೋಗಿನಿ ಗ್ರಸ್ತ ಗಿರಿಶತ್ರಾತ. ಯೋಗಿನಿ ಎಂಬ ಹೆಸರಿನ ಪಿಶಾಚಿಗಳಿಂದ ಆಕ್ರಮಣಕ್ಕೊಳಗಾದಂತಹ ರುದ್ರದೇವರನ್ನ ರಕ್ಷಣೆ ಮಾಡಿದವರು. ಅವರು ಮೇಷರೂಪವನ್ನು ಧರಿಸಿದಾಗ ಆ ಮೇಷರೂಪದಲ್ಲಿರುವ ರುದ್ರದೇವರನ್ನೇ ವಾಹನವನ್ನಾಗಿ ಮಾಡಿಕೊಂಡು ಆ ಯೋಗಿನಿ ಎಂಬಂತಹ ಪಿಶಾಚ ಗಣಗಳನ್ನ ನಾಶ ಮಾಡಿದವರು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಉದ್ಗತ್ಯ ಪಾತಾಲ ತಲಾತ್ಕರಸ್ಥ ಚಕ್ರೇಣ ಚಕ್ರಂ ಖಲಯೋಗಿನೀನಾಂ ನಿಹತ್ಯ ಗೌರೀವರ ಕಾಮದೋ ಭೂದುನ್ನಮ್ರ ಕರ್ಣೋ ನರಸಿಂಹಯೇಷಃ. ನರಸಿಂಹದೇವರ ಕಿವಿ ಮೇಲಕ್ಕೆದ್ದು ನಿಂತಿದೆ ಅಂತೆ. ಉನ್ನಮ್ರ ಕರ್ಣ, ಸಿಟ್ಟಿನಿಂದ. ನನ್ನ ಆತ್ಮೀಯ ಭಕ್ತನಾದ ರುದ್ರದೇವರನ್ನ ಹಿಂಸಿಸ್ಲಿಕ್ಕೆ ಅಂತ ಈ ಪಿಶಾಚ ಗಣದವರೆಲ್ಲ ಬಂದಿದ್ದಾರೆ ಅಂತ ಉದ್ಗತ್ಯ ಪಾತಾಲ ತಲಾತ, ಪಾತಾಳದ ಭಾಗದಿಂದಾಗಿ ಎದ್ದು ಬಂದು ಕರಸ್ಥ ಚಕ್ರೇಣ ಚಕ್ರಂ, ಕೈಯಲ್ಲಿರುವ ಸುದರ್ಶನ ಚಕ್ರದಿಂದಾಗಿ ಖಲಯೋಗಿನೀನಾಂ ಚಕ್ರಂ, ದುಷ್ಟರಾದ ಪಿಶಾಚಗಣಗಳ 64,000 ಸಂಖ್ಯೆಯಲ್ಲಿ ಯಾವ ಪಿಶಾಚಿಗಣ ಇತ್ತೋ ಅವರ ಚಕ್ರಂ ಸಮೂಹವನ್ನ ನಿಹತ್ಯ ಸಂಹಾರ ಮಾಡಿ ಗೌರೀವರ, ಗೌರೀವರ ಯಾರು ಅಂತಂದ್ರೆ ಗೌರಿ ಪಾರ್ವತೀ ದೇವಿಯ ವರ ಗಂಡನಾದಂತಹ ರುದ್ರದೇವರ ಕಾಮದೋ ಭೂತ್, ಅಭೀಷ್ಟ ಪ್ರದನಾದ ಅಂತಹ ನರಸಿಂಹದೇವರನ್ನ ನಾನು ಸ್ತೋತ್ರ ಮಾಡ್ತೇನೆ. ಉದ್ಗತ್ಯ ಪಾತಾಲ ತಲಾತ್ ಕರಸ್ಥ ಚಕ್ರೇಣ ಚಕ್ರಂ ಕಲಯೋಗಿನೀನಾಂ ನಿಹತ್ಯ ಗೌರೀವರ ಕಾಮದೋ ಭೂದ್ ಉನ್ನಮ್ರ ಕರ್ಣೋ ನರಸಿಂಹ ಯೇಷಃ. ಈ ನರಸಿಂಹದೇವರು ಉನ್ನಮ್ರ ಕರ್ಣ, ಸಿಟ್ಟಿನಿಂದ ಮೇಳಕ್ಕೆತ್ತಿದ ಕಿವಿಯುಳ್ಳವರಾಗಿದ್ದಾರೆ. ಮನುಷ್ಯರ ಕಿವಿ ಅಲ್ಲ ಅವ್ರದು, ನರಸಿಂಹ, ಸಿಂಹದೇವರ ಸಿಂಹನ ಕಿವಿ. ಅಂತಹ ನರಸಿಂಹದೇವರು ರುದ್ರದೇವರನ್ನ ವರದ ಬಲದಿಂದಾಗಿ ಅವಧ್ಯರಾಗಿ ರುದ್ರದೇವರ ರಕ್ತವನ್ನ ಪಾನ ಮಾಡಬೇಕು ಅಂತ ಬಂದಂತಹ ಯಾವ ಯೋಗಿನಿಯರಿದ್ದಾರೋ, ಯೋಗಿನಿ ಎಂಬ ಹೆಸರಿನ ಪಿಶಾಚಿಗಳ ಗಣ ಇದೆಯೋ ಅವರಿಂದ ಕ್ಲೇಶಕ್ಕೊಳಗಾದಂತಹ ರುದ್ರದೇವರು ಕುರಿಯ ರೂಪವನ್ನು ಧರಿಸಿ ಕುರಿಗಳ ಹಿಂಡಿನಲ್ಲಿ ಸೇರಿಕೊಂಡು ನರಸಿಂಹದೇವರ ಪ್ರಾರ್ಥನೆಯನ್ನ ಮಾಡಿದಾಗ ಪಾತಾಳ ತಲಾದುದ್ಗತ್ಯ, ಪಾತಾಳದ ಭಾಗದಿಂದಾಗಿ ಮೇಲೆದ್ದು ಬಂದು ಕೈಯಲ್ಲಿ ಹಿಡಿದಂತಹ ಚಕ್ರದಿಂದ ಖಲಯೋಗಿಗಳು, ದುಷ್ಟರಾದಂತಹ ಯಾವ ಪಿಶಾಚಿ ಗಣದವರಿದ್ರೋ ಅವರ ಚಕ್ರಂ ಸಮೂಹವನ್ನ ನಿಹತ್ಯ ನಾಶ ಮಾಡಿ ಗೌರೀವರ, ಗೌರಿ ದೇವಿಯ ಪಾರ್ವತೀ ದೇವಿಯ ವರ
ಗಂಡನಾದಂತಹ ರುದ್ರದೇವರ ಕಾಮದೋಭೂತ್ ಅಭೀಷ್ಟ ಪ್ರದನಾದನೋ ಅಂತಹ ನರಸಿಂಹ ಯೇಷಃ ಈ ನರಸಿಂಹದೇವರಿದ್ದಾರೆ, ಅವರನ್ನ ನಾನು ಈಢೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಉದ್ಗತ್ಯ ಪಾತಾಲ ತಲಾತ್ಕರಸ್ಥ ಚಕ್ರೇಣ ಚಕ್ರಂ ಖಲಯೋಗಿನೀನಾಂ ನಿಹತ್ಯ ಗೌರೀವರ ಕಾಮದೋ ಭೂದುನ್ನಮ್ರ ಕರ್ಣೋ ನರಸಿಂಹ ಯೇಷಃ ಅಂತ 2 ಶ್ಲೋಕಗಳ ಭಾವಾರ್ಥ. ಇಷ್ಟಕ್ಕೆ ಇವತ್ತಿನ ಪಾಠವನ್ನು ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿ ಏನಾದರೂ ಸಂಶಯಗಳಿತ್ತು ಅಂದ್ರೆ ಕೇಳ್ಬಹುದು. ಕಾಮದು ಅಭೂತ ಅಭೂದನ್ ಇದು ಅರ್ಥ ಏನು? ಕಾಮದಃ ಅಭೀಷ್ಟಪ್ರದನು ಅಭೂತ್ ಆದನು. ಆಚಾರ್ಯರೇ, ಗೌರಿವರ ಕಾಮದೋಭೂತ್ ಅಂದ್ರೆ ಗೌರಿವರ ಪಾರ್ವತೀ ದೇವಿಯ ವರ ಗಂಡನಾದಂತಹ ರುದ್ರದೇವರ ಕಾಮದಃ ಅಭೀಷ್ಟವನ್ನು ಕೊಡುವವನು ಅಭೂತ್ ಆದನು. ಇದು ರುದ್ರದೇವರ ಅಭೀಷ್ಟಪ್ರದನಾದನು. ಖಲ ಅಂದ್ರೆ ಖಲಯೋಗಿನಿ ನಾಮ ಅಂದ್ರೆ ದುಷ್ಟರಾದ. ಆಮೇಲೆ ಎಡಕ್ಕೆ ಯಾವ್ದೋ ದೇವಸ್ಥಾನ, ಬಲಕ್ಕೆ ಯಾವ್ದೋ ದೇವಸ್ಥಾನ ಅಂತ ಹೇಳಿದ್ರಲ್ಲ, ಅದು ಬಲಭಾಗದಲ್ಲಿ ಮುಖ್ಯ ಪ್ರಾಣ ದೇವರದ್ದು, ಎಡಭಾಗದಲ್ಲಿ ಇವ್ರದ್ದು ಭೂತರಾಜರದ್ದು. ಕರ್ಮಣೋ ಹಾಗಾದ್ರೆ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.